ಇನ್ನು ಚುನಾವಣೆಯ ತೀರ್ಪಿನ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರಾಗಿರುವಂತಹ ಎಚ್ ಆಂಜನೇಯ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಸರ್ ಏನ್ ಅನ್ಸುತ್ತೆ ಸರ್ ರಿಸಲ್ಟ್? ನೋಡಿ ಅಮ್ಮ, ಜನಾದೇಶವನ್ನ ನಾವು ಸ್ವಾಗತ ಮಾಡಬೇಕು. ಜನರಿಗೆ ಆಸೆ ಆಮಿಷಗಳನ್ನ ಒಡ್ಡಿ ಸರ್ಕಾರದ ಯಂತ್ರಗಳನ್ನೆಲ್ಲ ದುರುಪಯೋಗಪಡಿಸಿಕೊಂಡು ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿದಿದ್ದಾರೆ ಅಂತಂದೇಳಿ ಕಾಂಗ್ರೆಸ್ಸಿನ ಅಭಿಪ್ರಾಯ ಆಪಾದನೆ. ಮತದಾರರಿಗೆ ಮುಂಗಡ ನಮಗೆ ಓಟ್ ಹಾಕ್ರಿ ಅಂತ ಹೇಳಿ ಹಣ ಜಮಾ ಮಾಡಿದರೆ ಪಾಪ ಅವ್ರೇನು ಬಡವರು, ಅಷ್ಟು ಪ್ರಜ್ಞಾವಂತರು ಅಲ್ಲದೆ ಇರ್ತಕ್ಕಂಥವ್ರು ಆ ಒಂದು ಅವರ ಹಣನ ತಗೊಂಡ್ಬಿಟ್ಟಿದೀವಿ ಅಂತಂದೇಳಿ ಮತ ಹಾಕಿ ಋಣ ತೀರಿಸಿದಂಗೆ ಕಾಣ್ತಾ ಇದ್ದಾರೆ ಅಲ್ಲಿ ಜನ. ಸರ್ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ, ಬಿಹಾರ ಚುನಾವಣೆಯ ಸಂದರ್ಭದಲ್ಲಿ ಆಸೆ ಆಮಿಷಗಳನ್ನ ಒಡ್ಡಲಾಯಿತು ಬಿಹಾರದ ಮತದಾರರಿಗೆ ಅಂತ ಹೇಳಿದ್ರಿ. ಈಗ ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ, ಬೇರೆ ರಾಜ್ಯಗಳಲ್ಲಿ ನೀವು ಕೂಡ ಬಿಹಾರದಲ್ಲಿ ಚುನಾವಣೆಯನ್ನ ಕಂಟೆಸ್ಟ್ ಮಾಡುವಂತಹ ಟೈಮ್ನಲ್ಲಿ ಗ್ಯಾರಂಟಿಗಳ ಘೋಷಣೆಯನ್ನ ಮಾಡಲಾಯಿತು. ಗ್ಯಾರಂಟಿಗಳ ಘೋಷಣೆ ಕೂಡ ಅದೇ ಆಸೆ ಆಮಿಷವನ್ನ ಒಡ್ಡಿದ ಹಾಗಲ್ವಾ ಮತದಾರರಿಗೆ ಅಂತ ಹೇಳಿ ಆಂಜನೇಯ ಸರ್? ಅಲ್ಲಿ ಮುಂಗಡವೇ ಕ್ಯಾಶ್ ಕೊಟ್ಬಿಟ್ರಲ್ಲಮ್ಮ, ಮುಂಗಡನೆ ಕ್ಯಾಶ್ ಕೊಟ್ಬಿಟ್ಟಿದ್ದಾರೆ. ನಾವು ಏನ್ ಮಾಡಿದ್ವಿ ಅಂದ್ರೆ ಬಡತನ ನಿರ್ಮೂಲನೆ ಆಗಬೇಕು. ಬಡವರು ಬಹಳ ಸಂಕಷ್ಟದಲ್ಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ಬೆಲೆಯನ್ನು ಏರಿಸಿ ಬಡವರ ಕಣ್ಣೀರಿನಲ್ಲಿ ಕೈ ಮುಖ ತೊಳ್ಕೊಳ್ತಾ ಇದ್ದಾರೆ. ಕಣ್ಣೀರೇ ಬತ್ತಿ ಹೋಗಿದೆ, ದುಃಖದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಅವ್ರಿಗೆ ನೆರವಾಗಲಿ, ಆಸರೆ ಆಗಲಿ ಅಂತ ಹೇಳಿ ಮುಂದೆ ನಾವು ಅಧಿಕಾರಕ್ಕೆ ಬಂದರೆ ನೇರವಾಗಿ ನಿಮಗೆ ನಿಮ್ಮ ಬದುಕಿಗೆ, ನಿಮ್ಮ ಬದುಕನ್ನು ಹಸನ ಮಾಡಿಕೊಳ್ಳಿಕ್ಕಾಗಿ ನಿಮಗೆ ನೆರವಾಗಲಿ ಅಂತ ಹೇಳಿ ನಾವು ಗೃಹಲಕ್ಷ್ಮಿ ಅಂತಕ್ಕಂಥ ಒಂದು ಯೋಜನೆಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. ಅದು ಬಡತನ ನಿರ್ಮೂಲನೆ ಶಾಶ್ವತವಾಗಿ ಕೊಟ್ವಿ. ನಾವು ಮುಂಗಡ ದುಡ್ಡು ಕೊಟ್ಟಿಲ್ಲಲ್ಲಮ್ಮ ಯಾರಿಗೂ, ಅಲ್ಲಿ ಹಂಗೆ ಮಾಡಿದ್ದಾರೆ. ಅಧಿಕಾರ ದುರುಪಯೋಗ, ವಿವಿಧ ಆಸೆ ಆಮಿಷಗಳನ್ನು ಒಡ್ಡಿ ಅಧಿಕಾರಕ್ಕೆ ಬಂದಿದ್ದಾರೆ. ನಮ್ಮ ಜನರು ಅವರ ನೀಡಿದಂಥ ಹಣ ಮತ್ತು ಇತರೆ ಲಾಭದಾಯಕವಾದಂಥ ಯೋಜನೆಗಳಿಗೆ ಮಾರು ಹೋಗಿ ಆ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಆಡಳಿತಾರೂಢ ಪಕ್ಷದ ಬಗ್ಗೆ ಅಸಮಾಧಾನ ಇದ್ರೆ, ಆಕ್ರೋಶ ಇದ್ರೆ ಒಂದು ಫೋಟೋ ಫಿನಿಶಿಂಗ್ ರಿಸಲ್ಟ್ ಬರಬೇಕಾಗಿತ್ತು. ಅಂದ್ರೆ ವಿಪಕ್ಷವೂ ಬಹಳ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಬೇಕಾಗಿತ್ತು ತನ್ನ ರಿಸಲ್ಟ್ ನ ಮೂಲಕ. ಬಟ್ ಇಲ್ಲ, ಹಾಗಾಗಿಲ್ಲ. ಒನ್ ಸೈಡೆಡ್ ರಿಸಲ್ಟ್. 200ರ ಮೇಲೆ ಕ್ರಾಸ್ ಆಗದೆ ಅವರ ಸೀಟ್ಗಳ ಸಂಖ್ಯೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಾದೇಶ ಬರಬೇಕು ಅಂದ್ರೆ ಏನು ವರ್ಕ್ ಆಗಿರಬಹುದು ಅವರಿಗೆ? ಅಥವಾ ನಿಮ್ಮ ಮೇಲೆ ವಿಶ್ವಾಸವನ್ನ ನೀವು ಜನರಲ್ ಮೂಡಿಸುವಲ್ಲಿ ವಿಫಲರಾದ್ರ ಅಂತ ಹೇಳಿ ನಿಮ್ಮ ಮಹಾಗಠಬಂಧನ್? ವಿಶ್ವಾಸ ಅಲ್ಲ, ಜನರು ಈ ಬದಲಾವಣೆ ಬಯಸಬೇಕಾಯಿತು. ಜನರ ಮನಸ್ಸನ್ನ, ಜನಾದೇಶವನ್ನ ನಾವು ಪ್ರಶ್ನಿಸುವಂತೂ ಕೂಡ ಇಲ್ಲ. ಯಾಕ ಇವ್ರು ಓಟ್ ಹಾಕಿದ್ರು, ಯಾಕೆ ಹಾಕಿದ್ರು ಅನ್ನೋದನ್ನ ಎಲ್ಲರಿಗೂ ಜನಜನಿತ. ಅದರಿಂದ ಈಗ ಅವರು ಗೆದ್ದಿದ್ದಾರೆ. ಮುಂದೆ ಅವ್ರು ಯಾವ್ಯಾವ ಯೋಜನೆಗಳನ್ನ ಜಾರಿ ತರ್ತೀವಿ ಅಂತ ಹೇಳಿದಾರೋ ಅದು ತರಲಿ, ಗೊತ್ತಾಗುತ್ತೆ ಸರ್ಕಾರ. ಸರ್, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ 19 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನ ದಾಖಲು ಮಾಡಿತ್ತು, ಸ್ಪರ್ಧೆ ಮಾಡಿತ್ತು 70 ಕ್ಷೇತ್ರದಲ್ಲಿ. ಈ ಬಾರಿ 61 ಕ್ಷೇತ್ರದಲ್ಲಿ ನೀವು ಸ್ಪರ್ಧೆ ಮಾಡಿದ್ದೀರಿ. ಗೆಲುವನ್ನ ದಾಖಲು ಮಾಡ್ತಾ ಇರೋದು ಅಥವಾ ಈಗ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದು ಕೇವಲ 4 ಕ್ಷೇತ್ರ. ಒಂದು ರಾಷ್ಟ್ರೀಯ ಪಕ್ಷ ಸರ್. ಬಿಹಾರದಲ್ಲಿ ಈ ಹಿಂದೆ ನಿಮ್ಮ ಅಸ್ತಿತ್ವ ಬಹಳ ಸದೃಢವಾಗಿತ್ತು, ಆದ್ರೆ ಅದಾದ ನಂತರ ಅದು ಕೊಚ್ಕೊಂಡು ಹೋಗ್ಬಿಡ್ತು. ಈಗಲೂ ಕೂಡ ಪಕ್ಷದ ಅಸ್ತಿತ್ವದ ವಿಚಾರಕ್ಕೆ ನೀವು ಯೋಚನೆ ಮಾಡಿದ್ರೆ ಬಹಳ ಪರ್ಫಾರ್ಮೆನ್ಸ್ ಬಹಳ ಕಡಿಮೆ ಆಯಿತು ಅಂತ ಅನ್ಸಲ್ವಾ ಅಂತ ಹೇಳಿ? ಈಗ ಬಿಜೆಪಿ ಅವರು ಒಂದು ಕಾಲದಲ್ಲಿ ಬರೀ 2 ಇದ್ರು ಲೋಕಸಭೆಯಲ್ಲಿ.
ನಮಗೆ ಬರೀ ಅಧಿಕಾರನೇ ಹಿಡಿಬೇಕು, ಅಧಿಕಾರದನೇ ಇರಬೇಕು ಅನ್ನೋದಲ್ಲ. ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು ಅಂತೇಳಿ ಹುಟ್ಟಿದಂಥ ಪಾರ್ಟಿ, ಗುಲಾಮಗಿರಿಯಿಂದ ಬಿಡುಗಡೆ ಮಾಡಲಿಕ್ಕಾಗಿ ಹುಟ್ಟಿದಂಥ ಪಾರ್ಟಿ. ಈ ದೇಶದಲ್ಲಿ ಎಲ್ಲ ಧರ್ಮೀಯರನ್ನ, ಎಲ್ಲ ಜನಾಂಗವನ್ನ ಸಮಾನವಾಗಿ ಕಾಣುವಂಥ, ಸಮಾನತೆ ಮೂಡಿಸುವಂಥ, ಸಾಮಾಜಿಕ ನ್ಯಾಯವನ್ನು ಕೊಡುವಂಥ, ಜನರ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡುವಂಥ ಒಂದು ಸಂಗ್ರಾಮ ಈ ಕಾಂಗ್ರೆಸ್ ಪಾರ್ಟಿ. ಸೋಲ್ಲಿ ಗೆಲ್ಲಿ ನಾವು ಜನರ ಪರವಾಗಿ ಇರ್ತೀವಿ. ಸಾಮಾಜಿಕ ನ್ಯಾಯದ ಬಗ್ಗೆ ಆಲೋಚನೆ ಮಾಡುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ, ಜನರಿಗಾಗಿ ಇರುವಂತಹ ಪಕ್ಷ, ಜನರ ಉದ್ಧಾರಕ್ಕಾಗಿರುವಂತಹ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂದ್ರೆ ಸಾಮಾಜಿಕ ನ್ಯಾಯ. ಬಟ್ ಹಾಗಿದ್ದ ಮೇಲೆ ಸರ್, ಜನರ ಒಲವು ಆ ಪಕ್ಷದ ಕಡೆಗೆ ಇರಬೇಕಾಗಿತ್ತು, ಜನರಿಗೆ ಆ ಅವಶ್ಯಕತೆ ಇದೆ ಅಂತ ಅನ್ನಿಸ್ಬೇಕಾಗಿತ್ತು. ಬಟ್ ನಿಮ್ಮ ಪಕ್ಷಕ್ಕೆ ಮಣೆ ಹಾಕಿಲ್ಲ, ನಿಮ್ಮ ಮೈತ್ರಿಕೂಟಕ್ಕೆ ಮಣೆ ಹಾಕಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಓಕೆ, ನೀವು ಹೇಳಿದ್ರಿ ಒಂದಿಷ್ಟು ಯೋಜನೆಗಳನ್ನ ಅಥವಾ ಅಕೌಂಟಿಗೆ ಹಣ ಹಾಕುವಂತಹ ಕೆಲಸ ಆಯ್ತು, ಹಂಗಾಗಿ ಮಾರು ಹೋದ್ರು ಅಂತ ಹೇಳಿ. ಮಾರು ಹೋದ್ರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಮ್ಯಾಂಡೇಟ್ ಬರೋದಕ್ಕೆ ಸಾಧ್ಯ ಇದೆಯಾ NDA ಮೈತ್ರಿಕೂಟಕ್ಕೆ? ಕೇವಲ ಅದೇ ರೀಸನ್ ಅಂತಂದ್ರೆ ಎರಡು ಪಾರ್ಟಿ ಅಧಿಕಾರದಲ್ಲಿ ಇದ್ದವು, ಕೇಂದ್ರದಲ್ಲಿ ಒಂದು ಪಾರ್ಟಿ, ರಾಜ್ಯದಲ್ಲಿ ಒಂದು ಪಾರ್ಟಿ. ಏನಮ್ಮ ಅಲ್ಲಿ ಏನೇನು ಮಾಡಿದಾರೋ ಏನೇನಿಲ್ವೋ ಸ್ಥಳದಲ್ಲಿ ನೋಡದೇ ಇರೋರು ನಾವು. ಇದ್ರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ರಾಷ್ಟ್ರೀಯ ನಾಯಕರುಗಳು ಹೇಳ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ಈಗ ನಾವು ಎಲ್ಲಿ ಎಡವಿದ್ದೇವೆ, ಎಲ್ಲಿ ತಪ್ಪಾಗಿದೆ ಅನ್ನೋದನ್ನ ಮತ್ತೆ ಜನರ ಬಳಿ ಹೋಗ್ತೀವಿ, ಜನರ ಮನವೊಲಿಸ್ತೀವಿ, ಮತ್ತೆ ಅವ್ರ ಪರ ನಾವು ನಿಲ್ತೀವಿ, ಅವ್ರ ಪರವಾಗಿ ನಾವು ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಆಂಜನೇಯ ಅವರೇ. ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಮಾಜಿ ಸಚಿವ H. ಆಂಜನೇಯ ಅವರು ಬಿಹಾರ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸ್ತಾ ಇದ್ರು. ಏನು ಕಾರಣ ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡ್ತಾ ಇರೋದು, ಚುನಾವಣೆಗೂ ಮೊದಲೇ ಹಣವನ್ನ ಹಾಕಲಾಯಿತು ಜನರ ಅಕೌಂಟ್ಗೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡ್ತು. ಹಣ ಹಾಕಿ ಮತವನ್ನ ಖರೀದಿ ಮಾಡುವ ರೀತಿಯಲ್ಲಿ ಬಿಜೆಪಿ ನಾಯಕರು, NDA ಮೈತ್ರಿಕೂಟದ ನಾಯಕರು ವರ್ತನೆ ಮಾಡಿದ್ರು ಅನ್ನುವಂಥ ಆರೋಪವನ್ನ ಸೋತಂತಹ ಕಾಂಗ್ರೆಸ್ ಮಾಡ್ತಾ ಇದೆ. ಇದು ಉತ್ತರ ಏನು ಅಂತ ಹೇಳಿ ನೋಡ್ಬೇಕು. ಬಟ್ ಉತ್ತರಕ್ಕೆ ಈಗ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ NDA ಮೈತ್ರಿಕೂಟ ಬರೋಬ್ಬರಿ 201 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆರೋಪ ಮಾಡ್ತಾ ಇರುವಂತಹ ಮಹಾಗಠಬಂಧನ್ ಕೇವಲ 36 ಕ್ಷೇತ್ರಗಳಿಗೆ ಸೀಮಿತ ಆಗಿದೆ. ಅದರಲ್ಲಿ RJDಗಾಗಿರೋದು ಬಹಳ ದೊಡ್ಡ ಲಾಸ್. ಕಳೆದ ಬಾರಿ 75, ಈ ಬಾರಿ ಕೇವಲ 27. ಕಾಂಗ್ರೆಸ್ ಕಳೆದ ಬಾರಿ 11, ಈ ಬಾರಿ ಕಳೆದ ಬಾರಿ 19, ಈ ಬಾರಿ ಕೇವಲ 4 ಕ್ಷೇತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.